ಭವಾನಿ ಸಂಜನೆ ಮನೇಲಿರ್ಬೇಕಾದ್ರೆ ಭಾರತೀಯತ್ಗೆ ಮನೋಜನನ್ ಹುಡ್ಕೋ ವಿಷಯನ ಅವ್ರ ಹತ್ರ ಗುಟ್ಟಾಗಿ ಮಾತಾಡ್ತಿದ್ರು. ಅದು ಅಲ್ದೆ ಅದ್ಗೆ ಕಸಿನ್ ಭಾರತಿ ಇದ್ದಾಳಲ್ಲ, ಅವಳ ಹತ್ರನೂ ಈ ವಿಷಯ ಮಾತಾಡ್ತಿದ್ರಮ್ಮ. ಸುಮ್ಮನೆ ಯಾರಾದ್ರೂ ಈ ವಿಷಯ ಮಾತಾಡ್ತಾರೇನಮ್ಮ? ಮನೋಜನನ್ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಅಲ್ಲೇನೋ ಗುಟ್ಟಿರ್ಲೇಬೇಕಲ್ವಾ? ಮನೋಜ ಸಿಗೋದು ಮುಖ್ಯ ಅಲ್ವಮ್ಮ, ಅವನ್ನ ಹೇಗೂ ಹುಡುಕ್ಬೇಕಲ್ವಾ? ಅದ್ರಲ್ಲಿ ತಪ್ಪೇನಿದೆ? ನೀನ್ ಹಾಗೆ ತಿಳ್ಕೊಂಡಿದ್ಯಾ ಅಷ್ಟೇಮ್ಮ. ಅದನ್ನ ಗುಟ್ಟಾಗಿ ಯಾಕೆ ಮಾತಾಡ್ಬೇಕು ಹೇಳು? ಭವಾನಿ ಸಂಜನಾ ಹತ್ರ ಡಿಸ್ಕಸ್ ಮಾಡ್ತಾರೆ, ನಿನ್ನ ಹತ್ರ ಹೇಳಕ್ಕಾಗಲ್ವಾ? ಭಾರತಿ ಯಾಕೆ ಈ ವಿಷಯ ನನ್ನ ಹತ್ರ ಹೇಳಿಲ್ಲ? ನೀನೇ ಯೋಚನೆ ಮಾಡಮ್ಮ, ನಾನು ಹೇಳಿರೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ ಅಂತ. ಮನೋಜ ಯಾಕೆ ಮನೆ ಬಿಟ್ಟು ಹೋದ? ಅವನು ಎಲ್ಲಿದ್ದಾನೆ? ಏನೇ ಮಾತಾಡದೆ ಮೌನ ಗೌರಿ ತರ ನಿಂತ್ಕೊಂಡ್ರೆ ಇದನ್ನ ನೋಡ್ತಾ ಇರೋದಕ್ಕೆ ನಾವೇನು ಮೆಂಟ್ಲುಗಳು ಅಂತ ತಿಳ್ಕೊಂಡ? ಮಾತಾಡೋದು ಸಾಕು. ನೋಡ್ ಭಾರತಿ, ಪದೇ ಪದೇ ಅದನ್ನೇ ಕೇಳ್ತಾ ಇರೋದಕ್ಕೆ ನಮಗೂ ಹಿಂಸೆ ಆಗುತ್ತೆ, ನಿನ್ಗೂ ಕಿರಿಕಿರಿ ಆಗ್ತಿರುತ್ತೆ. ಅದೇನ್ ವಿಷಯ ಇದೋ ಒಂದೇ ಸತಿ ಹೇಳ್ಬಿಡು. ಭರತಂಗ್ ಹೇಳಿ ಮನೋಜನ್ನ ಮನೆ ಕರ್ಕೊಂಡ್ಬರ್ಬಹುದು. ಮನೋಜ ಯಾಕೆ ಮನೆ ಬಿಟ್ಟು ಹೋದ? ಎಲ್ಲಿದ್ದಾನೆ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅತ್ತೆ. ನೀನ್ ಇದೇ ಮಾತನ್ನ ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಮೊನ್ನೆ ಶರತ್ ಹತ್ರ ಮನೋಜನ್ ವಿಷಯ ಮಾತಾಡ್ತಿದ್ದೆ, ಅವನ್ ಪ್ರೀತಿ ವಿಷಯ ಮಾತಾಡ್ತೀಯ, ಅವನ್ನ ಹುಡ್ಕೋದಕ್ಕೆ ಗುಟ್ಟಾಗಿ ಪ್ರಯತ್ನ ಪಡ್ತಿದ್ಯಾ. ನಮ್ಮೆಲ್ರಿಗಿಂತ ಮನೋಜನ್ನ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಹಾಗೆ ಕಾಣ್ತಾ ಇದೆ. ಇದನ್ನೆಲ್ಲ ನೀನ್ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ, ಟೈಮ್ ಬಂದಾಗ ಹೇಳ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಹೇಳಿಲ್ಲ. ಈಗ ಹೇಳು, ಮನೋಜ ಎಲ್ಲಿದ್ದಾನೆ? ಅವನ ವಿಷಯ ನಿನಗೇನ್ ಗೊತ್ತಿದೆ? ಹೇಳು. ನೀನ್ ಹೀಗೆ ಪದೇ ಪದೇ ಕಣ್ಣೀರು ಹಾಕೋದೆ ನಿನಗೆ ದೊಡ್ಡ ರೋಗ ಏನೇ? ಅದಕ್ಕೂ ಒಂದು ಮಹತ್ವ ಇದೆ. ನೀನ್ ಕಣ್ಣೀರು ಹಾಕಿ ಹಾಕಿ ಅದ್ರ ಮರ್ಯಾದೆ ತೆಗಿಬೇಡ. ಏನೇ ಮುಖ ನೋಡ್ತೀಯ? ನಮಗೆ ಉತ್ತರ ಬೇಕು, ಅಷ್ಟು ಹೇಳು. ನೀವೆಲ್ಲ ಯಾಕೆ ನನ್ನ ನಂಬ್ತಿಲ್ಲ? ಮನೋಜ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ಅವನ್ನ ಹುಡುಕ್ಸೋದಕ್ಕೆ ನಾನು ಯಾಕೆ ಅಷ್ಟು ಕಷ್ಟಪಡ್ಬೇಕಿತ್ತು? ಅದ್ ನಮಗೇನಮ್ಮ ಗೊತ್ತು? ಮನೆ ಯಾಕೆ ಬಿಟ್ಟೋದ ಅನ್ನೋ ಕಾರಣದ ಮೇಲೆ ತಾನೆ ಮನೆಗೆ ಮತ್ತೆ ಬರೋದಕ್ಕೆ ಮನ್ಸಾಗೋದು. ಅದೇನ್ ಬೇಕಾದ್ರೂ ಆಗಿರ್ಲಿ, ಈಗ ವಾದ ಬೇಡ. ಅವ್ನ್ ಯಾಕೆ ಮನೆ ಬಿಟ್ಟೋದ, ಎಲ್ಲಿದ್ದಾನೆ ಅನ್ನೋದನ್ನ ಹೇಳ್ಬಿಡು. ನಮ್ಮೆಲ್ರಿಗೂ ನೆಮ್ಮದಿ ಆಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಮನಸ್ತಾಪ ಇದ್ರೆ ಅದನ್ನು ಹೇಳು, ಸರಿ ಮಾಡೋಣ. ಕಾವೇರಿ, ಇವಳು ನೋಡಿದ್ರೆ ಸರಿಯಾಗಿ ಉತ್ತರ ಕೊಡೋ ತರ ಕಾಣಿಸ್ತಾ ಇಲ್ಲ. ಏನೇ ನಿಂದೇನಾ ಕಿತಾಪತಿ? ಏನೇ ನೀನೇ ಮನೋಜನ್ನ ಮನೆ ಬಿಟ್ಟು ಓಡಿಸಿದ್ಯಾ? ಅಮ್ಮ ಸ್ವಲ್ಪ ಸುಮ್ಮನೆ ಇರಿ. ಭಾರತಿ, ಮನೆಯಲ್ಲಿ ನಾವೆಲ್ಲರೂ ಮನೋಜನ ಎಷ್ಟು ಹಚ್ಕೊಂಡಿದೀವಿ ಅಂತ ನಿನ್ಗೆ ಗೊತ್ತು. ಹೇಳಮ್ಮ, ಮಾತಾಡು. ಮನೋಜ ಮನೆ ಬಿಟ್ಟು ಹೋಗಿರೋದು ಎಷ್ಟು ನಿಜನೋ, ಅವನು ಆದಷ್ಟು ಬೇಗ ಈ ಮನೆಗೆ ಬರ್ಲಿ ಅನ್ನೋ ಕಾಳಜಿ ನನಗಿರೋದು ಅಷ್ಟೇ ನಿಜ ಅತ್ತೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನೋ ಹೇಳೋ ಸ್ಥಿತಿಲಿ ನಾನಿಲ್ಲ.
ಏನಿದೆಲ್ಲ? ಭಾರತೀಯ ಕಣ್ಣೀರು ಹಾಕ್ತಾ ಇದ್ದಾಳೆ. ಮನೋಜನ್ ಬಗ್ಗೆ ವಿಚಾರಿಸ್ತಾ ಇದ್ದೀವಿ, ಆದ್ರೆ ಅವಳಂತೂ ಬಾಯಿ ಬಿಡ್ತಾ ಇಲ್ಲ. ಅಮ್ಮ ಏನಾಗಿದೆ ನಿಮ್ಗೆಲ್ಲ? ಮನೋಜನ್ ಬಗ್ಗೆ ಭಾರತಿನ ಕೇಳಿದ್ರೆ ಪಾಪ ಅವಳು ಏನು ಹೇಳ್ತಾಳೆ ಹೇಳಿ? ಸುಮ್ಮನೆ ಅವಳ ಮೇಲೆ ಯಾಕೆ ರೇಗಾಡ್ತಿದ್ದೀರಾ? ಮನೋಜನ್ನ ನಾನು ಹುಡುಕಿಸ್ತಾ ಇದ್ದೀನಮ್ಮ. ಅವ್ನು ಬಂದೇ ಬರ್ತಾನೆ, ಬರ್ದೆ ಎಲ್ಗೂ ಹೋಗಲ್ಲ. ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದು ಇವಳಲ್ಲಮ್ಮ. ಎಲ್ಲದಕ್ಕೂ ಉತ್ತರ ಬೇಗ ಸಿಗುತ್ತೆ. ಪ್ಲೀಸ್, ನೀವು ಯಾರು ತಾಳ್ಮೆ ಕಳ್ಕೊಳ್ತಾ ಇದ್ರೆ ಅದೇ ದೊಡ್ಡ ಪುಣ್ಯ ಮಾಡ್ದಂಗೆ. ಅಮ್ಮ, ಭಾರತಿ ಮೇಲೆ ನಾನು ರೇಗಾಡೋದಕ್ಕೆ ಕಾರಣ ಇದೆ. ಅದು ಏನಕ್ಕೆ ಅಂತ ನಿಮಗೆಲ್ಲ ಹೇಳಿದ್ದೀನಿ. ನಿಮಗೆ ಗೊತ್ತಿದೆ. ಸುಮ್ಮನೆ ಅವಳಿಗೆ ಹಿಂಸೆ ಕೊಡಬೇಡಿ. ಮನೋಜ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಗೊತ್ತಾಯ್ತಮ್ಮ? ಭಾರತೀಯ ಕಣ್ಣೀರು ಹಾಕ್ತಾ ಇದ್ದಾಳೆ. ಮನೋಜನ್ ಬಗ್ಗೆ ಭಾರತಿನ ಕೇಳಿದ್ರೆ ಪಾಪ ಅವಳು ಏನು ಹೇಳ್ತಾಳೆ ಹೇಳಿ? ಸುಮ್ಮನೆ ಅವಳ ಮೇಲೆ ಯಾಕೆ ರೇಗಾಡ್ತಿದ್ದೀರಾ? ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದು ಇವಳಲ್ಲಮ್ಮ. ಸುಮ್ಮನೆ ಅವಳಿಗೆ ಹಿಂಸೆ ಕೊಡಬೇಡಿ. ಇವಾಗ ನಿಮಗೆ ಸಮಾಧಾನ ಆಯ್ತಾ? ನನಗೆ ಗೊತ್ತಿತ್ತು ರೀ, ನಿಮ್ಗೆ ಭಾರತಿನ ಬಿಟ್ಟಿರಕ್ ಆಗಲ್ಲ ಅಂತ. ನಿಮ್ ಜೊತೆ ಪ್ರೀತಿ ಮಾಡೋ ತರ ನಾಟಕ ಆಡೋದು, ಅವಳ ಜೊತೆ ಸಂಸಾರ ಮಾಡೋದು, ಇದೇ ತಾನೇ ನಿಮ್ ಉದ್ದೇಶ? ನೀವ್ ಯಾಕ್ರಿ ಅವಳು ಪರ ವಹಿಸ್ಕೊಂಡು ಮಾತಾಡ್ಬೇಕಿತ್ತು? ನಾನು ಇರುವಾಗ್ಲೇ ಇಷ್ಟೆಲ್ಲ ಮಾತಾಡಿದ್ದೀರಾ, ನನ್ನ ಹಿಂದೆ ಏನೆಲ್ಲ ಮಾತಾಡಿರ್ತೀರಾ, ಜೊತೆ ಗೇಮ್ ಆಡ್ತಾ ಇದ್ದೀರಾ. ನೀನು ತಪ್ಪು ತಿಳ್ಕೊಂಡಿದ್ಯಾ? ಸರಿಯಾಗಿ ತಿಳ್ಕೊತಾ ಇದ್ದೀನಿ. ಮತ್ತೆ ಹೊಸದಾಗಿ ಸಮರ್ಥನೆ ಮಾಡಬೇಡಿ. ನಾನು ಬೇಕು, ಆ ಭಾರತಿನೂ ಬೇಕು ಅಲ್ವಾ? ನನಗೆ ಗೊತ್ತು ರೀ, ಗಂಡಸರ ಹಣೆ ಬರಹನೇ ಇಷ್ಟು. ಬೆಟ್ಟದಷ್ಟು ಪ್ರೀತಿ ಮಾಡೋ ಹೆಂಡತಿ ಪಕ್ಕದಲ್ಲಿದ್ರು ಇನ್ನೊಬ್ಬಳ ಮೇಲೆ ಪ್ರೀತಿ ಮೋಹ ಕಡಿಮೆ ಆಗಲ್ಲ. ನಾನೊಬ್ಬಳು ಸಾಲದು ಅಂತ ಅವಳು ಬೇರೆ ಬೇಕಿತ್ತ ನಿಮ್ಗೆ? ನಾನೇನ್ರಿ ಕಡಿಮೆ ಮಾಡಿದ್ದೆ ನಿಮ್ಗೆ?
ಸಿನಿಮಾ ಒಂದಿತ್ತು, ನೆನಪಿದ್ಯಾ? ಇಬ್ಬರು ಹೆಂಡ್ತಿರ ಮುದ್ದಿನ ಪೊಲೀಸ್ ಅಂತ. ಆಗೇನಾದ್ರೂ ಆಗೋ ಆಸೆ ಇದೆಯಾ ನಿಮ್ಗೆ? ರೇಣುಕಾ, ಏನ್ ಮಾತಾಡ್ತಿದ್ಯಾ ನೀನು? ನಾನು ಹೇಳೋದನ್ನ ಸ್ವಲ್ಪ ಕೇಳು. ನೀವೇನ್ ಮಾತಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಹಾಗಲ್ಲ ಹೀಗೆ, ಹೀಗಲ್ಲ ಹಾಗೆ, ಇದನ್ನೇ ಹೇಳಿ ಹೇಳಿ ನಿಮ್ಗೆ ಅಭ್ಯಾಸ ಆಗೋಗಿದೆ. ಹೇಗ್ ಸರಿ ಮಾಡ್ಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ನೋಡಿ, ಇದೇ ಕೊನೆ. ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ಸರಿ ಇರಲ್ಲ. ಬನ್ನಿ, ಕೂತ್ಕೊಳ್ಳಿ. ನಿಮ್ಮ ಆತಂಕ ನನಗೆ ಅರ್ಥ ಆಗತ್ತೆ ಭವಾನಿ ಅವರೇ. ಪೇಪರಲ್ಲಿ ಹಾಕಿರೋ ಈ ಅಡ್ವರ್ಟೈಸ್ಮೆಂಟಿಂದ ಭಾರತೀಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತಾನೇ ನಿಮ್ಮ ಅಭಿಪ್ರಾಯ? ಅಂದಹಾಗೆ ಈ ಫೋನ್ ನಂಬರ್ ಯಾರ್ದು ಹೇಳಿ? ಭಾರತೀಯವ್ರ ನಂಬರಾ? ಅವ್ರೇನಾದರೂ ಪೇಪರಲ್ಲಿ ಹಾಕ್ಸಿದಾರಾ ಹೇಗೆ? ಅವ್ರು ಕೊಟ್ಟಿಲ್ಲ ಅಂದರೆ ಇನ್ನು ಯಾರು ಕೊಟ್ಟಿದ್ದಾರೆ? ಅವ್ರ ನಂಬರ್ ಇನ್ನು ಯಾರಿಗೆ ಗೊತ್ತಿರಬಹುದು? ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಅದರ ಬಗ್ಗೆ ವಿಚಾರಿಸ್ತೀನಿ. ನಾನು ತಿಳ್ಕೊಂಡು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ, ಸರಿನಾ? ಟೆನ್ಷನ್ ಮಾಡ್ಕೋಬೇಡಿ ಭವಾನಿ ಅವರ, ಏನೂ ಆಗಲ್ಲ ಅಂತ ಹೇಳಿದ್ನಲ್ಲ. ಒಂದ್ ನಿಮಿಷ. ಪ್ರತಿದಿನ ನನ್ನನ್ನು ನಾನೇ ಕೇಳ್ಕೊತಾ ಇದ್ದೆ, ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ನಡೀತಾ ಇದೆ ಅಂತ. ಆದ್ರೆ ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಜ ಹೇಳಿ, ನನ್ನ ಜೀವನದಲ್ಲಿ ಈ ರೀತಿ ಸಂಕಟ ಆಗ್ತಾ ಇದೆ? ನೀವು ನನ್ನನ್ನ ಪ್ರತಿದಿನ ನೋಡ್ತಾ ಇದ್ದೀರಿ, ನನ್ನಿಂದ ಯಾವ ತಪ್ಪು ನಡೆದಿಲ್ಲ, ನಡೆಯೋದೂ ಇಲ್ಲ.
ಈ ಮನೇಲಿ ನಡೆಯೋ ಪ್ರತಿ ವಿಚಾರಕ್ಕೂ ನಾನೇ ಕಾರಣ ಅನ್ನೋ ರೀತಿ ನಡ್ಕೋತೀರಾ? ಯಾಕೆ? ಒಂದ್ಸಲ ಸಿಕ್ಕಾಪಟ್ಟೆ ರೇಗಾಡ್ತೀರಾ. ನನ್ ಬದುಕೆ ಬೇಡ ಅನ್ನೋ ಮಟ್ಟಕ್ಕೆ ಕಾರಣ ಆಗ್ತೀರಾ ನೀವು. ಇದಕ್ಕಿದ್ದ ಹಾಗೆ ನನ್ನ ಪರ ಮಾತಾಡಿ ನನಗೆ ಶಾಕ್ ಕೊಡ್ತೀರಾ? ನಿಜ ಹೇಳಿ, ಮನ್ಸಲ್ಲಿ ಏನಿದೆ? ಉದ್ದೇಶ ಆದ್ರೂ ಏನು? ಇದರಿಂದ ನನ್ಗೆ ಹುಚ್ಚಿಡಿಯೋ ತರ ಆಗ್ತಿದೆ. ನೋಡು, ನಿನಗೆ ನೋವು ಮಾಡಬೇಕು ಅಂತ ನಾನು ನಿನ್ನ ಮೇಲೆ ರೇಗಾಡ್ತಿಲ್ಲ. ಅದ್ರ ಹಿಂದೆ ಬಲವಾದ ಕಾರಣ ಇದೆ. ಟೈಮ್ ಬಂದಾಗ ನಾನೇ ನಿನಗೆ ಹೇಳ್ತೀನಿ. ನಿಮಗೆ ಟೈಮ್ ಬರೋ ತನಕ ನಾನು ಬದುಕಿರ್ಬೇಕಲ್ವಾ? ಈಗಾಗಲೇ ಚಿಂಚು ಸತ್ತು ಹೋಗ್ತಾ ಇದ್ದೀನಿ. ಒಂದು ಹೆಣ್ಣು ಎಷ್ಟು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೋ ಅದನ್ನು ಮೀರಿ ಉಸಿರು ಹಿಡ್ದಿದ್ದೀನಿ. ಆದ್ರೆ ಇದು ಎಷ್ಟು ದಿನ ಸಾಧ್ಯ ಹೇಳಿ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ನಿನ್ನ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ಮನೋಜ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಮನೋಜನ ಹುಡ್ಕೋ ಪ್ರಯತ್ನ ನೀವಂತೂ ಮಾಡ್ತಿಲ್ಲ. ನಾನಾದ್ರೂ ಮಾಡೋಣ ಅಂದ್ರೆ ನಿಮ್ಮಷ್ಟು ಸಂಪರ್ಕ ನನ್ಗೆಲ್ಲಿದೆ ಹೇಳಿ? ಆದ್ರೂ ಕೈಲಾದ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅವನ್ನ ನೀನು ಹೆಂಗೆ ಹುಡುಕ್ತಿದ್ದೆ? ಅದು ಅವತ್ತು ಮನೇಲಿ ಫೋಟೋ ಕಟ್ ಮಾಡಿದ ವಿಷಯವಾಗಿ ದೊಡ್ಡ ರಾಧ ಅಂತ ಆಯಿತು. ಶರತ್ ಅದನ್ನ ತಾನೇ ಕಟ್ ಮಾಡಿದ್ದು ಅಂತ ಆ ಆರೋಪನ ಅವನ ಮೇಲೆ ಹಾಕೊಂಡ. ನಿಜ ಹೇಳ್ತಾ ಇದ್ದೀನಿ, ಆ ಫೋಟೋ ಕಟ್ ಮಾಡಿದ್ದು ನಾನು. ಮನೋಜನ್ನ ಹುಡ್ಕೋದಿಕ್ಕೆ ಅವನ ಫೋಟೋ ಬೇಕಾಗಿತ್ತು. ಮನೆಯೆಲ್ಲ ಹುಡ್ಕಾಡ್ದೆ, ಸಿಗ್ಲಿಲ್ಲ. ನಿಮ್ಮನ್ನು 1000 ಸರಿ ಕೇಳಿದೆ, ನೀವು ಕೊಡ್ಲಿಲ್ಲ. ನನಗದು ಅನಿವಾರ್ಯ ಆಗಿತ್ತು. ಅದಕ್ಕೆ ಹಾಲಲ್ಲಿ ನಮ್ಮ ಜೊತೆ ಮನೋಜ ಇದ್ದಿದ್ದ ಫೋಟೋ ನೋಡಿದೆ. ಅದನ್ನೇ ಕಟ್ ಮಾಡಿ ಭವಾನಿ ಅಕ್ಕನ ಕೊಟ್ಟೆ. ಫೋಟೋ ಕಟ್ ಮಾಡಿದ್ರೆ ಅಷ್ಟೊಂದು ಆದಂತ ಆಗುತ್ತೆ ಅಂತ ಆಗ ನನ್ನ ಅರಿವಿಗೆ ಬರಲಿಲ್ಲ. ಆದ್ರೆ ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಬಿಡು ಭಾರತಿ. ಕೆಲವೊಂದು ಕೆಲಸಗಳನ್ನ ಯಾಕೆ ಮಾಡ್ತಿದ್ದೀವಿ ಅಂತ ವಿವರಿಸೋದು ಕಷ್ಟ. ಆದರೆ ಆ ಕೆಲಸ ಮುಗಿದ ಮೇಲೆ ನಮ್ಗೆ ಅರ್ಥ ಆಗುತ್ತೆ. ನಿಜ ಹೇಳ್ತಾ ಇದ್ದೀನಿ, ಮನೋಜನ್ ಫೋಟೋ ಪೇಪರಲ್ಲಿ ಬಂದಿದ್ದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಈ ಮನೆ ಮರ್ಯಾದೆ ಹೋಗೋವಂಥ ಕೆಲಸ ನಾನು ಮಾಡಿಲ್ಲ, ಯಾವತ್ತೂ ಮಾಡೋದು ಇಲ್ಲ. ಅದು ನನಗೆ ಗೊತ್ತು ಭಾರತಿ, ಅದಕ್ಕೆ ನಾನು ನಿನ್ನ ಪರವಾಗಿ ಮಾತಾಡಿದ್ದು.
ಹಾಗಾದ್ರೆ ಮನೋಜನ್ ಫೋಟೋ ಯಾರು ಹಾಕಿದ್ದು ಅಂತ ನಿಮಗೆ ಗೊತ್ತಾ? ಎಸ್, ಮಿಸ್ಸಿಂಗ್ ಅಂತ ಬೇರೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದಾರೆ. ಅವ್ರ ಉದ್ದೇಶ ಏನು ಅಂತ ಗೊತ್ತಾಗಲಿಲ್ಲ. ಆದರೆ ಆ ಕೆಲಸ ಮಾಡಿದ್ದು ಬೇರೆ ಯಾರೂ ಅಲ್ಲ, ಆ ರಾಜೇಶ.